ಇವ್ರಿಗೆ ಅಂತ ಹೇಳ್ಬಿಟ್ಟು A to B ಇಂದ ಇಡ್ಲಿ ಬಂದಿದೆ. ವೆಜ್ಜರೆಲ್ಲ ನನ್ನ ಜ್ವರ ಆಗ್ಬಿಡಿಯಲ್ಲ, ಪ್ರಪಂಚ ಈಸಿ ಆಗಿಬಿಡುತ್ತೆ. ವೆಜ್ಜವ್ರಿಗೆ ಸಾಫ್ಟ್ ಕಾರ್ನರ್ ಜಾಸ್ತಿ ಇರುತ್ತೆ. ಇಲ್ಲ ನೀವು 4 ಪ್ಲೇಟ್ ತೊಗೊಳ್ಳಿ. ಬೆಂದಿಲ್ಲ ಬೈ. ಒಂದು ಚಿಕ್ಕ ಪೇಪರ್ ಇರ್ಬೋದು ಅಥವಾ ಟೀ ಕಾಫಿ ಮಾಡಿದಂಥ ಸಣ್ಣ ಪುಟ್ಟ ಪೇಪರ್ಗಳು ಕೂಡ ಅಲ್ಲೇ ಎತ್ತಾಕಿದ್ದೀವಿ. ಸೊ ಹೀಗೆ ನೇಚರ್ ಮಧ್ಯೆ ಏನಾದ್ರು ಎಂಜಾಯ್ ಮಾಡುವಾಗ ಅದನ್ನು ನೀಟಾಗಿ ಮದರ್ ನೇಚರ್ನ ಉಳಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ನೋಡ್ಬೋದು ಎಂಥ ಒಳ್ಳೆ ಸೀನರಿ ಇದೆ ನೋಡಿ ಮುಂದೆ. ಮಲಗಿದ್ದು ರಾತ್ರಿ ಒಂದು 1 ಗಂಟೆ 2 ಗಂಟೆ ಆಗಿರ್ಬೋದೇನೋ ಸುಮಾರು. 1 ಗಂಟೆ ಅಪ್ರಾಕ್ಸಿಮೇಟ್. ಇದೇ ನಮ್ಮ ಟೆಂಟ್. ನೀವು ಹಿಂದಿನ ವ್ಲಾಗ್ ನೋಡಿಲ್ಲ ಅಂದರೆ ಗೊತ್ತಾಗುತ್ತೆ. ಇದೇ ನಮ್ಮ ಕ್ಯಾಂಪಿಂಗ್ ಲೈಫು. ನೈಟ್ ಏನಿತ್ತು ಎಲ್ಲ ನೀಟಾಗೆಲ್ಲ ಎತ್ತಿ ಕ್ಲೀನ್ ಮಾಡಿ, ಪ್ಲಾಸ್ಟಿಕ್ಕು ಗಲೀಜು ಎಲ್ಲ ತೆಗೆದು ಎಲ್ಲ ಸೆಗ್ರಿಗೇಟ್ ಮಾಡಿ ನೀಟಾಗಿ ಡಿಸ್ಪೋಸ್ ಮಾಡಿದ್ದೀವಿ. ಏನೂ ಬಿಟ್ಟಿಲ್ಲ, ಏನು ಗಲೀಜು ಅಂದರೆ ಏನಿಲ್ಲ. ಇಲ್ಲಿ ನಮ್ಮ ಟೆಂಟ್ಗಳು, ಇದು ಬೈಕು, ಒಂದು ಟೆಂಟ್ ಇಲ್ಲಿದೆ ನೋಡಿ, ಫುಲ್ ಕಂಪ್ಲೀಟಾಗಿ ಒಳ್ಳೆ ಸಕ್ಕತ್ತಾಗಿತ್ತು ಮಾತ್ರ. ಸೂಪರ್ ಎಲ್ಲ ಕಡೆ. ಈಗ ಒಂದು ಸ್ವಲ್ಪ ಕಾಫಿ ಏನಾದರೂ ಮಾಡಿ ಕಾಫಿ ಕುಡಿದು ರಿಫ್ರೆಶ್ಮೆಂಟ್ ಆಗಿ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ನೋಡಬೇಕು. ಇದೆಲ್ಲ ಫುಲ್ ಡ್ರೈ ಇತ್ತು, ನೀರೇನು ಮೇಲೆ ಬಂದಿದೆಯೇನೋ ಗೊತ್ತಿಲ್ಲ. ಸ್ವಲ್ಪ ಪಾತ್ರೆಗಳು ತೊಳೆಯೋದಿದೆ, ಪಾತ್ರೆಗಳೆಲ್ಲ ತೊಳ್ಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ಶುರು ಹಚ್ಕೋಬೇಕು. ಸೊ ಹಾಗೆ ಇವತ್ತಿನ ಪ್ರೋಗ್ರಾಮ್ ಏನಪ್ಪ ಅಂದರೆ, ಇವಾಗ ಎದ್ದು ಸ್ವಲ್ಪ ಎಲ್ಲರೂ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ಕೊಂಡು ಬ್ರೇಕ್ಫಾಸ್ಟು ಮಾಡೋದೇ ಏನು ನೋಡ್ಬೇಕು. ಯಾಕಂದರೆ ನೆನೆ ಮಾಡಿ ಚಿಕನ್ನು ಹಾಗೆ ಚಪಾತಿ ಎಲ್ಲ ಇದೆ. ನಾವು ಆ್ಯಕ್ಚುಲಿ ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡ್ವಿ. ಲೆಮನ್ ರೈಸು ಇಲ್ಲಾಂದರೆ ಏನಾದೊಂದು ನಾರ್ಮಲ್ ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ಆಫ್ ರೋಡ್ ಮಾಡೋಣ ಅಂತೇಳ್ಬಿಟ್ಟು. ನನ್ನ ಬ್ಯಾಕ್ಗ್ರೌಂಡ್ ನಿಮ್ಗೆ ಕಾಣ್ತಿದೆಯಲ್ಲ, ಇಲ್ಲೊಂದು ಆಲ್ಮೋಸ್ಟ್ ಒಂದು 30 ಕಿಲೋಮೀಟ್ರ್ ಆಫ್ ರೋಡ್ ಇದೆ, ಸೂಪರಾಗಿದೆ ಅಂತ ಹೇಳ್ತಾಯಿದ್ರು. ನನ್ನ ಮ್ಯೂಟಿಯವರು ಆಫ್ ರೋಡ್ಗಂತ ಮಾಡಿರೋ ಬೈಕಲ್ಲ, ಆದ್ರೂ ತಕ್ಕ ಮಟ್ಟಿಗೆ ಮಾಡ್ಬೋದು. ಅದಕ್ಕೋಸ್ಕರನೇ ನಾನು ಈ ಟೈರ್ಗಳೆಲ್ಲ ಚೇಂಜ್ ಮಾಡಿಸಿದ್ದೆ. ಇದು ಡ್ಯುವೆಲ್ ಪರ್ಪಸ್ ಟೈರು ನೋಡ್ಬೋದು. ಇದು ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಚೇಂಜ್ ಮಾಡ್ತಿದ್ದೆ ಮ್ಯಾಕ್ಸಿಸ್ದು. ಮಿಕ್ಕಿದ ಎಲ್ಲ ಗಾಡಿಗಳು ಆಫ್ ರೋಡ್ ಕೇಪಬಲ್ ಗಾಡಿ. ನನ್ನ ಗಾಡಿ ಒಂದು ಬಿಟ್ಟು ನೋಡೋಣ ತಕ್ಕ ಮಟ್ಟಿಗೆ ಯಾವ ರೇಂಜಿಗೆ ನನ್ನ ಗಾಡಿ ಆಫ್ ರೋಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಬ್ಯಾಕ್ಗ್ರೌಂಡ್ ಕಾಣಿಸ್ತಿದ್ದೆಲ್ಲ ಇದು ಫುಲ್ ನೋಡಿ ಸನ್ರೈಸ್ ಆ್ಯಕ್ಚುಲಿ ಬ್ಯಾಕ್ ಸೈಡಲ್ಲಿ ಆಗಿರೋದು, ಹಾಗಾಗಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಆಲ್ರೆಡಿ ಫುಲ್ ಒಂಥರ ಒಳ್ಳೆ ಫ್ಲ್ಯಾಶ್ ಆಗ್ತಾಯಿದೆ ನೋಡಿ, ಅದೇ ಸನ್ರೈಸ್ ಸೈಡು. ಸೊ ಹಾಗಾಗಿ ಇದು ಫುಲ್ ಕಂಪ್ಲೀಟ್ ಒಂದು ಆಫ್ ರೋಡ್ ಸ್ಟ್ರೆಚ್ ಇದೆ, ಅದನ್ನು ಮಾಡ್ತೀವಿ. ಸೊ ಇವಾಗ ಇಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೊರಟು ಆಫ್ ರೋಡ್ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಅಂದಿವೆ ಊಟ ಮಾಡಿಕೊಂಡು ಬೆಂಗಳೂರು ರೀಚ್ ಆಗುತ್ತೆ. ಸೊ ನಡೀರಿ ಈಗೆಲ್ಲ ಎದ್ದು ಎಲ್ಲ ಪ್ಯಾಕಪ್ ಎಲ್ಲ ಮಾಡ್ಕೊಂಡು ಮುಂದಿನ ಕಾರ್ಯಕ್ರಮಗಳು ಶುರು ಹಚ್ಕೊಂಬಿಡೋಣ. ಆಯ್ತಾ? ಓಕೆ, ನೀವು ಒಂದೇ ಕಪ್ಗೆ ಹಾಕ್ಬಿಟ್ರಾ? ಒಂದಿದು ಫೈನಲಿ ಕಾಫಿ ಎಲ್ಲ ರೆಡಿಯಾಗಿದೆ. ಮಾರ್ನಿಂಗು ಎಷ್ಟು ಜನಕ್ಕೆ ಮಾಡಿದ್ದೀವಿ? 8 ಮೆಂಬರ್ಸ್ಗೆ. ಇವಾಗೆಲ್ಲ ಒಂದು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡೋದು. ಬೈ ಬ್ರೇಕ್ಫಾಸ್ಟ್ ಏನು ಚಪಾತಿನಾ ಮಾಡಿಬಿಡೋಣ? ಚಪಾತಿ ನೀವೇನು ಸಕ್ಕರೆ ತಿನ್ನೋದಾ ವೆಜ್ ಅವರು? ಅವ್ರು ಇಡ್ಲಿ ತರಿಸ್ತಾ ಇದ್ದಾರೆ. ಓ ಹೌದು, ಇಡ್ಲಿ 8 ಪ್ಲೇಟ್ ಬರ್ತಿದೆ ಅಲ್ಲಿ. ಹೌದು, ಹಂಗಾರೆ ಹಂಗೆ ಎತ್ತಿಟ್ಬಿಡೋಣಲ್ಲ, ಇನ್ನೇನು ಮಾಡೋದಿರಲಿಲ್ಲ. ಓಕೆ. ಸೊ ಬ್ರೇಕ್ಫಾಸ್ಟ್ ಆಲ್ರೆಡಿ ಯಾರು ಸ್ಪಾನ್ಸರ್ ಮಾಡೋರಂತೆ ಇಡ್ಲಿ, CK ಸ್ಪಾನ್ಸರಾ? ಓಕೆ, ಹಂಗಾಗಿ ಎಲ್ಲ ಎತ್ತಿಟ್ಬಿಟ್ಟು ಪ್ಯಾಕಪ್ ಮಾಡಿಬಿಟ್ಟು ಹೊರಡೋದು ಕಾಫಿಗೆ ಕುಡ್ಕೊಂಡು. ಡ್ರೋನ್ ಶಾಟ್ ತೆಗಿತಾರೆ ನಮ್ಮ ಡ್ರೋನಿ. ಕಾಫಿ ರೆಡಿಯಾಗಿದೆ. ಥ್ಯಾಂಕ್ ಯು ಬ್ರೋ. ಕಾಫಿಗೆ ಕರೆಕ್ಟಾಗಿದೆ ಅಲ್ಲ? ಸಕ್ಕತ್ತಾಗಿದೆ. ಸೂಪರ್.
ಇದು ಬರ್ಬೇಕು ಆರೋಗುತ್ತೆ ಕಾಫಿ ಆರೋಗ್ಬಿಡುತ್ತೆ ಕಾಫಿ ನೋಡ್ರಲ್ಲ ಎಲ್ಲ ಗಲೀಜು ಎಲ್ಲ ತೆಗೆದೆಲ್ಲ ಡಿಸ್ಪೋಸ್ ಮಾಡಾಗಿದೆ. ಇನ್ನೇನಾದ್ರು ಸ್ವಲ್ಪ ಉಳಿದಿರೋ ಕಳ್ತೋದೆಲ್ಲ ಮತ್ತೆ ತೆಗೆದ್ಬಿಟ್ಟು ಎಲ್ಲ ಎತ್ತಿ ನೀಟಾಗಿ ಮತ್ತೆ ಡಿಸ್ಪೋಸ್ ಮಾಡಬೇಕು. ಎಲ್ಲ ಪ್ಯಾಕಪ್ ಎಲ್ಲ ಆಯಿತು ಆಲ್ಮೋಸ್ಟು. ಸೊ ಇವಾಗ ಒಂದು ಸ್ವಲ್ಪ ನೀರಲ್ಲಿ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಡೋದು. ಸೊ ನಡೀರಿ ಹೋಗುವ. ಗಿರಿ ಆಲ್ರೆಡಿ ಈಜೆಲ್ಲ ಹೊಡಿತವ್ರೆ ಆಲ್ರೆಡಿ. ಈಗ ನಾವು ಹೋಗೋದು. ರೆಕಾರ್ಡ್ ಆಗ್ತಿದ್ಯಾ? ಹಂಗೆ ಬನ್ನಿ, ಎಲ್ಲ ಹಂಗೆ ಬನ್ನಿ, ಕ್ಯಾಮ್ರಾ ಮುಂದೆ ನಡ್ಕೊಂಡು ಬನ್ನಿ ಎಲ್ಲ. ಇವ್ರು ಬಿಸಿ ಮಾಡ್ಬಿಟ್ಟವ್ರೆ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾಯಿದ್ದೀವಿ. ರೆಡಿಮೇಡ್ ಚಪಾತಿ ಇದೆ. ಚಪಾತಿ ಮಾಡಿಕೊಂಡು ಹಂಗೆ ನೆನ್ನೆದು ಚಿಕನ್ ಇದೆ, ಆ ಚಿಕನ್ ಯೂಸ್ ಮಾಡೋದು. ಏನು ಪ್ಲಾಸ್ಟಿಕ್ ಕವರ್ ಎಲ್ಲ ಇದೆ ನೀಟಾಗಿ ಇರ್ತಿ, ನೀಟಾಗಿ ಡಿಸ್ಪೋಸ್ ಮಾಡ್ತೀವಿ. ಯಾರೋ ಕಮೆಂಟ್ಸಲ್ಲಿ ನೀವು ಗಲೀಜು ಮಾಡಿದ್ದೀರಾ, ಹಂಗೆ ಮಾಡಿದ್ದು ಹಿಂಗೆ ಮಾಡಿ ಅಂತ ಹಾಕೋ ಒಂದು ರಿಸ್ಕ್ ತೊಗೊಂಬೇಡಿ. ಆ ಕೆಲಸ ನಾವು ಮಾಡ್ತೀವಿ. ಬೆಂದಿದೆ ಗುರು. ಇಲ್ಲ ನೀವು 4 ಪ್ಲೇಟ್ ತೊಗೊಳ್ಳಿ. ಬೆಂದಿಲ್ಲ ಬೈ. ಬೆಳಿಗ್ಗೆ ಬೇರೆ ಬಿಸಿ ಮಾಡಿಲ್ವಾ? ಬೆಳಿಗ್ಗೆ ಮಾಡಿದ್ರಾ? ಓಕೆ, ನಮ್ಮದು ಆಲ್ರೆಡಿ ಚಪಾತಿ ರೆಡಿಯಾಗಿದೆ, ಚಿಕನ್ ರೆಡಿಯಾಗಿದೆ. ವೆಜ್ ಅವ್ರಿಗೆ ಅಂತ ಹೇಳ್ಬಿಟ್ಟು A to B ಇಂದ ಇಡ್ಲಿ ಬಂದಿದೆ. ವೆಜ್ಜವರೆಲ್ಲ ನನ್ನ ವೆಜ್ಜರ್ ಆಗ್ಬಿಡಿಯಲ್ಲ, ಪ್ರಪಂಚ ಈಸಿ ಆಗಿಬಿಡುತ್ತೆ. ವೆಜ್ ಅವ್ರಿಗೆ ಸಾಫ್ಟ್ ಕಾರ್ನರ್ ಜಾಸ್ತಿ ಇರುತ್ತೆ. ಹೌದಾ? ತೋರಿಸಿ ಎಲ್ಲಿದೆ ಕಾರ್ನರ್, ಅದು ಸಾಫ್ಟ್ ಕಾರ್ನರ್ ಹಿಂದೆ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಾಗ್ಬಿಟ್ಟಿದೆ, ಹಂಗಾಗಿ ಒಂದು ಸ್ವಲ್ಪ ನೆರಳಲ್ಲಿ ಶೇಡಲ್ಲಿ ಕೂತ್ಕೊಂಡ್ಬಿಟ್ಟು ಊಟ ಮಾಡೋಣ ಅಂತ ಬ್ರೇಕ್ಫಾಸ್ಟು. ಸೊ ಬನ್ನಿ, ಇವಾಗೆಲ್ಲ ಆಗಿದೆ. ಚಪಾತಿ ಮತ್ತು ಚಿಕನ್ ಎಲ್ಲ ಬಿಸಿ ಮಾಡಾಯಿತು. ಎಲ್ಲ ಪ್ಯಾಕಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಮತ್ತು ಅಲ್ಲಿ ನೀಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ನಮ್ಮ ಆಫ್ ರೋಡ್ ಜರ್ನಿ ಶುರು ಆಗುತ್ತೆ. ಇವಾಗ ನಾವು ಆಫ್ ರೋಡಿಂಗ್ ಗಾಡಿಗಳೆಲ್ಲ ರೆಡಿ ಆಗ್ತದೆ, ಹೊರಡ್ತಾ ಇದ್ದೀವಿ. ನೋಡ್ಬೋದು ಏನು ವೇಸ್ಟ್ ಬಿಟ್ಟಿಲ್ಲ. ಪ್ರತಿಯೊಂದು ಒಂದು ಚಿಕ್ಕ ಪೇಪರ್ ಇರ್ಬೋದು ಅಥವಾ ಟೀ ಕಾಫಿ ಮಾಡಿರೋಂಥ ಸಣ್ಣ ಪುಟ್ಟ ಪೇಪರ್ಗಳು ಕೂಡ ಎಲ್ಲ ಎತ್ತಾಕಿದ್ದೀವಿ. ಸೊ ಹೀಗೆ ನೇಚರ್ ಮಧ್ಯೆ ಏನಾದ್ರು ಎಂಜಾಯ್ ಮಾಡುವಾಗ ಅದನ್ನು ನೀಟಾಗಿ ಮದರ್ ನೇಚರ್ನ ಉಳಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಎಲ್ಲ ಎತ್ತಿದ್ದೀವಿ, ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀವಿ. ಇವಾಗ ನಮ್ಮ ಪಯಣ ಆಫ್ ರೋಡಿಂಗ್ ಕಡೆಗೆ ಎಲ್ಲ ರೆಡಿಯಾಗಿ ಇವಾಗ ಫುಲ್ ಎಲ್ಲ ಆಫ್ ರೋಡಿಂಗ್ ಹೊರಡೋದು. ಓಕೆ, ಫುಲ್ ನೀರು, ಮಳೆ ಬಂದಾಗ ನೀರೆಲ್ಲ ಫುಲ್ ಈ ಕಡೆ ಹತ್ತುತ್ತೆ. ಆವಾಗ ಒಣಗೋಗಿರೋದು ಡ್ಯೂ ಟು ಎಕ್ಸೆಸ್ ಆಫ್ ವಾಟರ್. ಇದೆಲ್ಲ ನೋಡಿ, ಫುಲ್ ಈ ರೋಡೆಲ್ಲ ತುಂಬ ಹೋಗುತ್ತೆ. ಡ್ಯಾಮ್ ನೋಡೋಕೆ ಹೋಗ್ಬೇಕಂದ್ರೆ ಮೆಟ್ಲ ತೊಗೋಬೇಕಂತೆ ಎಲ್ಲ ಒಳಗಡೆಯಿಂದ. ಸೀದಾ ಇವಾಗ ಆಫ್ ರೌಂಡ್ ಹೊಡೆಯೋಣ ಅಂತ ನೋಡಿ, ಆ ಮೆಟ್ಲ ತೊಗೋಬೇಕು ಮೇಲ್ಗಡೆಗೆ. ಫುಲ್ಲು ಹಂಗೆ ಮೇಲೆ ಹತ್ಬಿಟ್ಟು ಹೋದರೆ ಸೀದಾ ಡ್ಯಾಮ್ ನೋಡ್ಬೋದು. ಬಟ್ ಈಗ ಅಷ್ಟೊಂದು ಟೈಮು ಪೇಷನ್ಸ್ ಇಲ್ಲ, ಅದಕ್ಕೆ ಹೊಡೆದ್ಬಿಡೋಣ ಸೀದಾ ಆಫ್ ರೋಡ್ಗೆ. ಗಾಡಿ ಮೇಡಮ್ ಹೆಂಗೆ ಓಡಿಸ್ತಾರೆ ಗಾಡಿ.
ಏನು ವ್ಯೂ ಇದು. ಎಷ್ಟು ಕಿಲೋಮೀಟ್ರ್ ಬೈ ಇಲ್ಲಿಂದ ಇವಾಗ? ಹ್ಞೂ ನಂದು ನೋಡಿ ಓಕೆನಾ? ಓಕೆ ಎಲ್ಲ ಗೇರ್ ಅಪ್. ಯಾರಪ್ಪ ಅದು ತಾರಲ್ಲಿ ಗೇರ್ ಹಾಕೊಳ್ಳಪ್ಪ, ಹೆಲ್ಮೆಟ್ ಹಾಕೊಳ್ಳಪ್ಪ. ತಾರಲ್ಲಿರೋರು ಹೆಲ್ಮೆಟ್ ಹಾಕಬೇಕು, ಗೇರ್ಸ್ ಹಾಕೋಬೇಕು. ರೆಸ್ಪಾಂಡ್ ಮಾಡಿ ತಾರಲ್ಲಿರೋರು. ಓ ಕಲ್ಕಿಯಲ್ಲಿ ಹೆಲ್ಮೆಟ್ ಹಾಕೊಂಡವ್ರಲ್ಲ. ಆಕಾಶ್ ಹೋಗಲು ಜೋರೇ ಹೊಡೆಯ ಕೇಳು. ಹೊಡೆಯ ಕೇಳು. ಓಕೆ ಹೆಲ್ಮೆಟ್ ರೆಡಿ. ಆ ವಿಂಡ್ ಮಿಲ್ ಕಾಣ್ತಿದೆಯಲ್ಲ ಅಲ್ಲಿಗೆ ಹೋಗ್ತೀವಿ. ಕಂಪ್ಲೀಟ್ 30 ಕಿಲೋಮೀಟ್ರ್ ಆಫ್ ರೋಡ್ ಅಂತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಯಾರ್ಯಾರು ಆಯ್ಕೋತೀವೋ ಗೊತ್ತಿಲ್ಲ, ನೋಡಬೇಕು. ಹೆಂಗಿದೆ ನೋಡಿ ವ್ಯೂ. ಆ್ಯಕ್ಚುಲಿ ಇದು ಮಳೆ ಬಂದುಬಿಟ್ಟು ತುಂಬೋದ್ರೆ ಇಂಡಿಯಾ ಮ್ಯಾಪ್ ಥರ ಕಾಣುತ್ತಂತೆ ಇದು ನೋಡೋಕ್ಕೆ. ಫೈನಲಿ ಬಂದ್ವಿ. ಒಂದು ಅಂಗಡಿ ಸಿಕ್ಕಿದೆ. ಇವಾಗ ಜ್ಯೂಸ್ ಗೀಸ್ ಏನಾದ್ರು ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೊರಡಬೇಕು. ಆಯ್ತಾ ಆಫ್ ರೋಡು ಮುಗೀತಾ? ಆಫ್ ರೋಡು ಮುಗೀತು ಅಷ್ಟೇ.
ಏನಾಗಿಲ್ಲ ಕೈಗೆ ಹೋದ ಬಿದ್ರಾ? ಹಾಂ ಅವ್ರು ಎಲ್ಲಿ ಬಿದ್ದೋಗ್ಬಿಟ್ಟಿದ್ರು ಉಳ್ಕೊಂಡು ಅಳ್ದಲ್ಲಿ ಹೋಗ್ಬಿಟ್ಟಿದ್ರು ಗಾಡಿ ಸ್ಟ್ಯಾಂಡ್ ಹಾಕೈತೆ ಅದಕ್ಕೆ ನಾನು ಬೇಕು ಅಂತ ನಾನು ಗಾಡಿ ಬಿಸಾಕ್ಬಿಟ್ಟೆ ಅಂದರೆ ಮಲಗಿಸ್ಬಿಟ್ಟು ಎತ್ತದೆ ಮೇಡಮ್ ಇಲ್ಲ ನಾನೇ ಮಲಗಿಸ್ದೆ ಬೇಕು ಅಂತ ಹೋಗಿ ಓ ನಿಮ್ಮ ಅದು ಹೇಳ್ಬಿಟ್ಟೆ ಫಸ್ಟು ಸ್ಟ್ಯಾಂಡ್ ಹಾಕೈತಿಲ್ಲ ಅದಕ್ಕೆ ಮಲಗಿಸ್ಬಿಟ್ಟೆ. ಓಹೋ ಏನಿದು ಧೂಳು ಹಿಂಗೆ? ಆಫ್ ರೋಡ್ ಮುಗಿಸಿದ್ ಇದು ಪೂಜೆ ಮಾಡು. 15 ಇನ್ನೂ ಇದೆ. ಇಲ್ಲಿಂದ 17 ಇದೆ ಲೊಕೇಶನ್ಗೆ. ಇದು ಮೇಲೆ ಯಾರು ಹತ್ತಬೇಡಿ, ಪೂಜೆದಂತೆ ಪೂಜೆ ಮಾಡೋದು. ಅಲ್ಲಲ್ಲ ಬೂಟ್ಸ್ ಹಾಕೊಂಡು ಹತ್ಬಾರ್ದು ಅಂತ. ಅಲ್ಲಿ ಪೂಜೆ ಮಾಡೋರಲ್ಲ ಆಲ್ರೆಡಿ ಕೂತ್ಕೋಬೋದು. ಪೂಜೆ ಇದು ಬೂಟ್ಸ್ ಹಾಕೊಂಡು ಹತ್ಬೇಡಿ ಅಂತ. ಹೋಟೆಲ್ಗೆ ಬಂದಿದ್ದೀವಿ. ಹೊರಡ್ತಾ ಇದ್ದೀನಿ. ನಮ್ಮ ಮನೇಲಿ ನಮ್ಮ ಮೇಡಮ್ ಅವ್ರು ಗರಂ ಆಗ್ಬಿಟ್ಟವ್ರೆ. ಇವರೆಲ್ಲ ಇನ್ನೂ 2 ಅವರ್ ಆಗುತ್ತಂತೆ. ಓ ಹಂಗೆ ನೋಡಿ ಎಲ್ಲ ಕೇಳಿಸ್ಕೊಳ್ಳಿ, ಹಿಂಗೆ ಮನೆ ಹಾಳು ಮಾಡೋದು ಐಡಿಯಾಗಳು ಕೊಟ್ಬಿಟ್ಟು. ಓಕೆ ಬಾಯ್, ಸಿಗೋಣ, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಮಾಡ್ತೀನಿ ಹಂಗೆ. ಓಕೆ ನಡೀರಿ, ಈಗ ಹೊರಡೋಣಂತೆ. ಬಾಯ್ ಬಾಯ್. ಫೈನಲ್ ಆಗಿ ಮನೆ ರೀಚ್ ಆಗಿದ್ದೀನಿ. ಗಾಡಿ ಎಲ್ಲ ಅನ್ಲೋಡ್ ಮಾಡಿ ಲಗೇಜ್ ಎಲ್ಲ ಇಳಿಸೋ ಅಷ್ಟರಲ್ಲೇ ಟೈಮ್ ಹೋಯ್ತು. ಸೊ ಇವಾಗ ಹೋಗಿ ಒಂದು ರೌಂಡ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾಳೆಗೆ ಮತ್ತೆ ರೆಡಿ ಆಗಬೇಕು. ನಾಳೆ ಮದುವೆ, ಅದೇ ಆಫೀಸು, ಅದೇ ಕೆಲಸ, ಅದೇ ಟೆನ್ಷನ್. ಓಕೆ, ಥ್ಯಾಂಕ್ ಯು. ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.